ಓಹೋ ಹೋ ಹೋ, ಏನು ಭವ್ಯ ಕೆಲಸ ಮಾಡ್ತಾ ಇದೆಯಾ? ಗುಡ್ ಗುಡ್ ಗುಡ್, ವೆರಿ ಗುಡ್. ಹಿಂಗೆ ಒಳ್ಳೆ ಕೆಲಸ ಮಾಡ್ತಾ ಇರು, ಕೆಟ್ಟ ಕೆಲಸ ಮಾಡಬೇಡ. ಯಾಕೋ ಸೈಲೆಂಟ್ ಆಗಿದೆ ಸುಂಟ್ರ ಗಾಳಿ. ಕಲ್ಯಾಣಿ, ಏನಮ್ಮ ಇಲ್ಲೇ ನಿಂತ್ಕೊಬಿಟ್ಟೆ? ಏನು ಯೋಚನೆ ಮಾಡ್ತಿದ್ಯಾ? ಬಾ. ಮೊದಲು ಅವನ್ನ ಮನೆಯಿಂದ ಹೊರಗಡೆ ಹಾಕು. ಅಲ್ಲ ಕಲ್ಯಾಣಿ, ಅದು ಅಮ್ಮ, ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ನಮ್ಮ ಮನೆ ಸಮಾರಂಭದಲ್ಲಿ ಅವನು ಕಾಣಿಸ್ಕೋಬಾರ್ದು ಅಷ್ಟೇ. ಹಾಗಂದ್ರೆ ಹೇಗಾಗುತ್ತೆ ಕಲ್ಯಾಣಿ? ಯಾಕಾಗಲ್ಲಮ್ಮ, ಇದು ನಿನ್ನ ಮನೆ. ನೀನು ಯಾರನ್ನು ಬೇಕಾದ್ರೂ ಹೊರಗಡೆ ಕಳಿಸ್ಬೋದು, ಮನೆಗೆ ಸೇರಿಸ್ಕೋಬೋದು, ನೀನು ಏನು ಬೇಕಾದ್ರೂ ಹೇಳ್ಬೋದು. ನಾನು ಅದನ್ನೇ ಹೇಳ್ತಿರೋದು ಕಲ್ಯಾಣಿ. ನಮ್ಮ ಮನೆಗೆ ಬರೋ ಅತಿಥಿಗಳಿಗೆ ನೋವಾಗೋ ಥರ ಯಾವತ್ತೂ ನಡ್ಕೊಳ್ಳೋದು ಇಲ್ಲ. ಅಮ್ಮ, ನೀನು ಪೂಜೆ ಕರೆದಿರೋದು ನನ್ನ ಮತ್ತೆ ವಿನಯನ, ಬೇರೆಯವ್ರನ್ನಲ್ಲ. ಇಡೀ ಫ್ಯಾಮಿಲಿನೇ ಕರೆದಿದ್ದೀವಮ್ಮ. ಅದರಲ್ಲಿ ಕೃಷ್ಣನೂ ಒಬ್ಬ ಅಲ್ವಾ? ನೀನು ಈ ದ್ವೇಷ, ಕೋಪ ಎಲ್ಲನೂ ಬಿಟ್ಬಿಡ್ಬೇಕಮ್ಮ. ನೋಡು ಕಲ್ಯಾಣಿ, ಕೃಷ್ಣ ನಿನ್ನ ಗಂಡನ ತಮ್ಮ. ಅವನ ಬಗ್ಗೆ ನಿನಗೆ ಯಾವುದೇ ಭಾವನೆಗಳಿರ್ಬೋದು, ಸೇಡಿರ್ಬೋದು, ಆದರೆ ಆ ಕುಟುಂಬದ ಬಗ್ಗೆ ನಿನಗೆ ಗೌರವ ಇರಬೇಕು ಕಣೆ. ವಿನಯ್ಗೋಸ್ಕರ ನಾವೆಲ್ಲನೂ ಮರಿಬೇಕು. ನಿನ್ನ ಸಂಬಂಧಕ್ಕೋಸ್ಕರ ಎಲ್ಲರನ್ನೂ ಕ್ಷಮಿಸ್ಬಿಡ್ಬೇಕು. ಅಮ್ಮ, ಅವನಿಲ್ಲಿ ಬರ್ತಾನೋ ಐಡಿಯಾನು ನನಗೆ ಇರಲಿಲ್ಲ. ಅಥವಾ ಇಲ್ಲಿ ನೋಡಿದ್ರೆ ಆಗ್ಲೇ ಪ್ರತ್ಯಕ್ಷ ಆಗೋಗಿದ್ದಾನೆ. ಕೆಲಸಗಾರನ ಕರ್ಕೊಂಡ್ ಬಂದಿದ್ದಾನೆ, ಹೂ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾನೆ, ತಂದೆ ಮನೆ ಅನ್ನೋ ಥರ ಮನೆ ತುಂಬಾ ಓಡಾಡ್ತಿದ್ದಾನೆ. ಬಿಡು ಕಲ್ಯಾಣಿ, ಇನ್ನು ಈ ಥರ ಮಾತಾಡೋದನ್ನ ಬಿಟ್ಬಿಡು. ಇದೆಲ್ಲ ಇಲ್ಲಿಗೆ ಸಾಕು ಕಲ್ಯಾಣಿ. ಮನೇಲಿ ಸಂತೋಷದಿಂದ ಪೂಜೆ ಮಾಡ್ತಾ ಇದ್ದೀವಿ. ನಿನಗೆ ಬೇಡದಿರೋ ಕೋಪ, ತಾಪ ಎಲ್ಲನೂ ಬದಿಗಿಟ್ಬಿಡು ನೀನು. ನೋಡು, ನಿನ್ನ ಕೃಷ್ಣನ ಮಧ್ಯ ಏನೇ ಗಲಾಟೆ ಇದ್ರೂ ಈ ಮನೆಯಿಂದ ಹೊರಗಿಟ್ಕೊ ನೀನು. ಅರ್ಥ ಆಯ್ತಾ? ಇದಕ್ಕೂ ಮೀರಿ ನೀನೇನಾದರೂ ಗಲಾಟೆ ಮಾಡಿದರೆ ನನ್ನ ಮೇಲೆ ಆಣೆ. ಸೌಮ್ಯ, ಹಾಜಿ, ಇಷ್ಟು ಬೇಗ ರೆಡಿ ಆಗಿದ್ಯಲ್ಲಮ್ಮ? ಯಾರು ಕಾಯ್ತಿದಾರ ಹೇಗೆ? ನನಗೆ ಯಾರು ಕಾಯ್ತಾರೆ ಅಜ್ಜಿ? ಅದು ನಿಜ ಅನ್ನು. ಕಾದಿದ್ರೆ ನಮ್ಮನೆಗೆ ಯಾಕೆ ಬರ್ತಿದ್ದೆ ನೀನು? ಸರಿ, ಏನಾದರೂ ಬೇಕಾದ್ರೆ ಹೇಳು, ವ್ಯವಸ್ಥೆ ಮಾಡೋಣ. ಸೂರ್ಯಪ್ರಕಾಶ್ ಕಡೆಯಿಂದ ಅಪ್ಪಣೆ ಆಗಿದೆ. ಅಜ್ಜಿ, ಒಂದೇ ಒಂದಿದೆ, ನಡ್ಸ್ಕೊಡ್ತೀರಾ? ಏನೇ ಮಾಡ್ತಿದ್ಯಾ? ಎಕ್ಸಾಮ್ ಹತ್ರ ಬರ್ತಿದೆ, ತುಂಬಾ ಇಂಪಾರ್ಟೆಂಟ್ ಅಜ್ಜಿ. ಮೊದಲಾಗಿದ್ರೆ ಸುಮ್ಮನೆ ಹೋಗ್ತಾ ಇದ್ದೆ, ಕೂತ್ಕೋತಿದ್ದೆ, ಎಕ್ಸಾಮ್ ಬರೆದು ವಾಪಸ್ ಬಂದ್ಬಿಡ್ತಿದ್ದೆ. ಆಶೀರ್ವಾದ ಮಾಡೋದಕ್ಕೆ ದೊಡ್ಡವ್ರು ಯಾರೂ ಇರ್ತಿರ್ಲಿಲ್ಲ, ಖುಷಿ ಪಡೋಕ್ಕೆ ಜನನೇ ಇರ್ತಾ ಇರಲಿಲ್ಲ. ಆದರೆ ಈಗ ನನ್ನ ಕಾಳಜಿ ವಹಿಸೋಕ್ಕೆ ಹಿರಿಯರಿದ್ದೀರ, ಈ ಮನೆ ಜನ ಇದ್ದಾರೆ. ಅದಕ್ಕೆ ಅಜ್ಜಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಬೇಕು. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಈಗಿನ ಕಾಲದ ಮಕ್ಕಳು ಬಗ್ಗಿದ್ರೆ ಕಾಲು ಎಳಿತಾರೋ ನಮಸ್ಕಾರ ಮಾಡ್ತಾರೋ ಒಂದು ಗೊತ್ತಾಗಲ್ಲಮ್ಮ. ಸರಿ ಸರಿ, ಹೊರಡು, ನಿಂಗೆ ಲೇಟ್ ಆಗುತ್ತೆ. ಸರಿ ಅಜ್ಜಿ, ಬರ್ತೀನಿ. ಹಾಂ. ನಾವು ಮಾಡಿದ್ದು ಮೆಸೇಜ್ ಬಂತಾ ಬುಲ್ಬುಲ್? ಮೆಸೇಜು ಬಂದಿಲ್ವಾ ಬುಲ್ಬುಲ್?
ಮೆಸೇಜ್ ಮಾಡೋದನ್ನ ಮೊದಲು ನಿಲ್ಸು. ನನ್ನ ಹಿಂದೆ ಸುತ್ತಾಡ್ಬೇಡಂತ ಎಷ್ಟು ಸಾರಿ ಹೇಳಿಲ್ಲ ನಿಂಗೆ? ಏನು ಹೇಳಿದ್ಯಾ ಬುಲ್ಬುಲ್? ಹೇಳ್ಬಿಟ್ರೆ ನಾವು ಕೇಳ್ಬಿಡ್ಬೇಕಾ? ಕೇಳಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಎದುರಿಸ್ತಿದ್ಯಾ? ಹಾ ಲೇ ಪಿಗರು, ನಿನಗೆ ಅಂತ ಒಂದು ಇಮೇಜ್ ಇದೆ ಗೊತ್ತಾಯ್ತಾ? ಆ ಇಮೇಜ್ನ ಡ್ಯಾಮೇಜ್ ಮಾಡೋ ಕೆಪಾಸಿಟಿ ನಮ್ಮೆಲ್ರಿಗೂ ಇದೆ. ಮಾಡಬೇಕಾ? ಜಾಸ್ತಿ ಏನಿಲ್ಲ. ನಮ್ಮ ಕಾಲೇಜಲ್ಲಿ ನಿಮ್ಮ ಏರಿಯಾದಲ್ಲಿ ಒಂದೇ ಒಂದು ರೂಮರ್ ಹಾಕ್ಬಿಟ್ರೆ ಮುಗೀತು. ಸುಳ್ಳಾದರೂ ಪರವಾಗಿಲ್ಲ, ಜನ ಅದನ್ನೇ ನೆನಪಿಸ್ಕೊಂಡು ಮಾತಾಡ್ತಿರ್ತಾರೆ. ಮಾಡಬೇಕಾ? ನಿಮ್ಮ ಮನೆ ಹತ್ರ ಬರಬೇಕಾ? ಹಾಂ ಸೀರಿಯಸ್ ಆಗಿ ಏನೂ ಮಾಡಲ್ಲ ಬುಲ್ಬುಲ್. ರಾತ್ರಿ ನಿಮ್ಮ ಮನೆ ಹತ್ರ ಬರ್ತೀವಿ, ನಿಮ್ಮ ಮನೆ ಬಾಗಿಲನ್ನ ಟಪ್ ಟಪ ಅಂತ ಬಾರಿಸ್ತೀವಿ. ಆಮೇಲೆ ಚಿಕ್ಕ ಕಲ್ಲು ಅಲ್ಲ ಇನ್ನು ಸ್ವಲ್ಪ ಚಿಕ್ಕ ಕಲ್ಲು ತಗೊಂಡು ನಿಮ್ಮ ಮನೆ ಕಿಟಕಿಗೆ ಡಮಾರ್ ಅಂತ ಹೊಡಿತೀವಿ. ಕಿರುಚುತ್ತೀವಿ, ಅರಚುತ್ತೀವಿ, ಕೂಗ್ತೀವಿ, ಇನ್ನೂ ಏನೇನೇನೇನೇನೇನೋ ಮಾಡ್ತೀವಿ. ಇದರಿಂದ ನೀನು ತಪ್ಸ್ಕೊಬೇಕು ಅಂದರೆ ನಿನಗೊಂದು ಸೊಲ್ಯೂಷನ್ ಇದೆ. ಏನೂ ಇಲ್ಲ, ನೀನು ನಮ್ಮ ಜೊತೆ ಬಾ, ನಮ್ಮ ಗುಂಪಲ್ಲಿ ಸೇರ್ಕೊ, ನಮ್ಮ ಗರ್ಲ್ ಫ್ರೆಂಡ್ ಆಗು, ಸಿನಿಮಾಗೆ ಹೋಗೋಣ, ಪಾರ್ಟಿಗೆ ಹೋಗೋಣ, ಎಂಜಾಯ್ ಮಾಡೋಣ. ಆಮೇಲೆ ರಾತ್ರಿ ನಮ್ಮ ಮನೆಗೆ ಹೋಗೋಣ, ಆಮೇಲೆ ನೋಡ್ಕೊಳ್ಳೋಣ. ಸಿಂಪಲ್. ನನ್ನ ಅಣ್ಣನ್ಗೆ ಹೇಳ್ತೀನಿ. ಅಣ್ಣಂಗೆ ಹೇಳ್ತೀಯಾ? ಯಪ್ಪ, ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಇವಳೇನೋ ಇವ್ರು ಅಣ್ಣಂಗೆ ಹೇಳ್ತಾಳೆ ಅಂತ ಕಂಡ್ರು. ಯಾವ ಅಣ್ಣಂಗೆ ಹೇಳ್ತೀಯಾ ಬುಲ್ಬುಲ್? ಓ ಅದೇ ಗೊಟ್ಟಕ್ಕಂದು ಸೀದಾ ಶಿವನ್ ಪದ ಸೇರ್ಕೊಂಡಲ್ಲ, ಆ ಅಣ್ಣಂಗೆ ಹೇಳ್ತೀಯಾ? ಫೋನ್ ಮಾಡು, ನಿನ್ನ ಕೈಯಲ್ಲಿ ಫೋನ್ ಇದೆಯಲ್ಲ. ಓ ನೀನು ಫೋನ್ ಯೂಸ್ ಮಾಡಲ್ವಾ? ಏ ಮಗ, ಫೋನ್ ಕೊಡ್ರೋ, ನನ್ನ ಫೋನಲ್ಲಿ ಕರೆನ್ಸಿ ಖಾಲಿ ಆಗಿದೆ. ಮಾಡು ಫೋನ್ ಮಾಡು. ನಾನು ಕೇಳಿಸ್ಕೋಬೇಕು ಯಮಲೋಕದಲ್ಲಿ ದೇವುಗಳು ಫೋನಲ್ಲಿ ಹೆಂಗೆ ಮಾತಾಡ್ತವೆ ಅಂತ. ಲೇ ಇವಳು ಯಾಕೋ ಫೋನೇ ಮಾಡ್ತಾ ಇಲ್ಲ? ನಂಬರ್ ಏನಾದರೂ ಮರ್ತೋಗ್ಬಿಡ್ತಾ? ಲೇ ಫೋನ್ ಮಾಡಕ್ಕೆ ಹೇಳ್ರೋ. ಮಾಡು ಅಣ್ಣ, ಕೇಳಿಸ್ತಾ ಇಲ್ವಾ? ರಿಂಗ್ ಆಗ್ತಿದೆ ನೋಡು. ಮಾಡು ಫೋನ್ ಮಾಡು ಡಾರ್ಲಿಂಗ್, ಫೋನ್ ಮಾಡು. ಹೇಳ್ರೋ ಅಣ್ಣ ಕೇಳಿಸ್ತಾ ಇಲ್ವಣ್ಣ? ಡಾರ್ಲಿಂಗ್, ನಿಮ್ಮಣ್ಣ ಯಮಲೋಕದಲ್ಲೂ ಇಲ್ಲ ಅನ್ಸುತ್ತೆ, ತುಂಬಾ ದೂರ ಹೋಗಿರ್ಬೇಕು ನಿಮ್ಮಣ್ಣ. ಯಾರು ನೀನು? ಬಿಡ ನನ್ನ ಕೈನ, ಬಿಡ. ಕರೆದಂಗಾಯ್ತು, ಬಂದೆ. ಅವಾಗಲೇ ಅಣ್ಣ ಅಂತ ಕಿರ್ಚ್ಕೋತಾ ಇದ್ದವಲ್ರ, ಈಗೊಳೆ ಗರ ಬಡ್ದೋ ಥರ ನಿಂತಿದ್ದೀರಾ?